ಆ ಗುಡಿ ನಿಮಗ್ ಕಾಣೋಲ್ಲ, ಆದ್ರೆ ನನಗ್ ಕಾಣಿಸ್ತಾ ಇದೆ. ಹೌದಾ? ನಿನಗೆ ಮಾತ್ರ ದಿವ್ಯ ದೃಷ್ಟಿ ಇದೆ, ನಮ್ಗಿಲ್ಲ ಅಂತೀಯ? ನನಗೆ ವಕ್ರ ದೃಷ್ಟಿ ಅಂತ ಆವತ್ತು ಹೇಳದ್ನಲ್ರಿ ಇವನು. ಅಯ್ಯೋ, ಹಳೇದನ್ನ ಕೆದಕಬೇಡಿ, ಸ್ವಲ್ಪ ಸುಮ್ಮನಿರಿ. ಅಪ್ಪ ಸರಿಪ, ನಿಮ್ಮ ದೇವರಿರೋ ಗುಡಿ ನಮಗೂ ಸ್ವಲ್ಪ ತೋರ್ಸಪ್ಪ. ನನ್ನ ದೇವರಿರೋ ಗುಡಿ ಅಲ್ಲಿದೆ ನೋಡಿ. ಎಲ್ಲಿ? ಅಯ್ಯೋ ಹುತ್ತಪ್ಪ, ಅಲ್ಲಿ ಗುಡಿನೇ ಇಲ್ವಲ್ಲಪ್ಪ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು. ಅಡಗಿಕೊಂಡು ಕಡು ಬೆಡಗಿ ನೋಡಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಮೊನೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು, ಮೂರು ಮೊನೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು. ಧೀರ ನಿರ್ಗುಣನು ಸಾರ ಸಗುಣದಲ್ಲಿ, ಧೀರ ನಿರ್ಗುಣನು ಸಾರ ಸಗುಣದಲ್ಲಿ ತೋರಿ ಅಡಗಿತ ಪಾರಾಗಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಕಟ್ಟಿ ಮೇಲಕ್ಕೆ ಏರಿದವನು ಕಟ್ಟಿ, ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಕಟ್ಟಿ. ಬೇರಿ ಕಹಳಿ ಶಂಖ ಭಾರಿ ಸುನಾದದಿ, ಬೇರಿ ಕಹಳಿ ಶಂಖ ಭಾರಿ ಸುನಾದದಿ ಮೀರಿದಾನಂದ ತೋರಿ ಹೊಳೆಯುತ್ತಿಗ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಸಾಗುತಿಹವು ದಿವಸ ಬಹುದಿನ ಹೋಗಿ ಮಾಡಿ ವಾಸ, ಸಾಗುತಿಹವು ದಿವಸ ಬಹುದಿನ ಹೋಗಿ ಮಾಡಿ ವಾಸ. ಯೋಗಿ ರಾಜ ಶಿಶುನಾಳಧೀಶ, ಯೋಗಿ ರಾಜ ಶಿಶುನಾಳಧೀಶ ತಾನಾಗಿ ಪರಾಪರ ಬ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇವದ ಗುಡಿಯ ನೋಡಿರಣ್ಣ.
ಅಲ್ಲಪ್ಪ ಶರೀಫ, ಆಗ ನೋಡಿದ್ರೆ ಪಾದರಕ್ಷೆನ ಊರ ಹೊರಗೆ ಬಿಟ್ಟು ನೆಲಕ್ಕೆ ನಮಸ್ಕಾರ ಮಾಡಿದೆ. ಈಗ ನೋಡಿದ್ರೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಅಂತ ಹಾಡ್ತಾ ಇದೆಯಲ್ಲ, ಯಾರ ದೇಹ ಯಾರ ಗುಡಿ? ನೋಡಿ, ಈ ಊರಲ್ಲೆಲ್ಲ ನಮ್ಮ ಗುರುಗಳು ನಡೀತಾ ಇರ್ತಾರೆ. ಓ, ಅಂಥ ಪವಿತ್ರವಾದ ಮಣ್ಣನ್ನ ನಾನು ಪಾದರಕ್ಷೆಯಿಂದ ತಿಳಿಯೋದೆ ಅದು ಪಾಪ ಅಲ್ವೇ? ಅದಕ್ಕೆ ನಾನು ಹಾಗೆ ಮಾಡಿದೆ. ನಮ್ಮ ಗುರುಗಳ ದೇಹವೇ ನನಗೆ ದೇವರ ವಿಗ್ರಹ, ಅವರು ವಾಸವಾಗಿರೋ ಮನೇನೆ ಗರ್ಭಗುಡಿ, ಈ ಊರೇ ದೇವಾಲಯದ ಪ್ರಾಂಗಣ ಅಂತ ನನ್ನ ಭಾವನೆ. ಓ, ದೇಹದ ಗುಡಿ, ಗುರು ಗೋವಿಂದ ಭಕ್ತರ ದೇಹದ ಗುಡಿ. ಹಾಗೆ ನೋಡಿದ್ರೆ ನಮ್ದು ದೇಹನೇ ಅಲ್ವೇ? ನಮ್ಮ ದೇಹನು ಗುಡಿನೇ ಅಲ್ವೇ? ಕ್ಷಮಿಸಿ, ನೀವು ದೇಹನ ಗುಡಿಯಾಗಿ ಭಾವಿಸಿಲ್ಲ. ಭಾವಿಸಿದ್ರೆ ನಿಮ್ ದೇಹನು ಗುಡಿನೇ. ಆ ಗುಡಿಯಲ್ಲೂ ದೇವರಿರೋದನ್ನ ಕಾಣ್ತೀರಿ. ನೀನು ಸುಮ್ನೆ ನಿಜ ಹೇಳ್ಬೇಡ, ಇವ್ರ ಕೋಪ ಬಂದ್ಬಿಡುತ್ತೆ. ಅಲ್ಲಪ್ಪ ಶರೀಫ, 3 ಮನೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಅಂದೆಲ್ಲ, ಇದರ ಅರ್ಥ ಏನು? 3 ಮನೆಯ ಕಲ್ಲು ಅಂದ್ರೆ ದೇಹತ್ರಯಗಳು. ಅಲ್ಲ ಶರೀಫ, ಇರೋದು ಒಂದೇ ದೇಹ, 3 ದೇಹ ಎಲ್ಲಿಂದ ಬಂತು? ನೋಡಿ, ಪ್ರತಿಯೊಬ್ಬರಲ್ಲೂ 3 ದೇಹಗಳಿರುತ್ತೆ. ಒಂದು ಸ್ಥೂಲ ಶರೀರ, ನಮ್ಮ ರಾಮಭಟ್ರ ಹಾಗೆ. ಇನ್ನೊಂದು ಸೂಕ್ಷ್ಮ ಶರೀರ, ಶಾಂಭಟ್ರಾಗೆ. ಮತ್ತೊಂದು ಕಾರಣ ಶರೀರ. ಅದ್ಯಾರು? ಓ, ಆ ಕಾರಣ ಶರೀರ ನೀನೇ ಇರಬೇಕು. ಯಾಕಂದ್ರೆ ಇಲ್ಲಿ ನಡೆಯೋ ಎಲ್ಲ ಅವ್ಯವಸ್ಥೆಗೂ ನೀನೇ ಕಾರಣ. ನೋಡಿ, ನಿಮ್ ಪ್ರಶ್ನೆಗೆ ಬದಲು ಉತ್ತರ ತಿಳ್ಕೊಳ್ಳಿ. 3 ದೇಹಗಳಂದ್ರೆ ಅದಲ್ಲ, ಮತ್ತಿನ್ಯಾವುದು? ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ಪಂಚಭೂತಗಳಿಂದ ಉಂಟಾದ ತಾಯಿ ತಂದೆಗಳಿಂದ ಕೊಡಲ್ಪಟ್ಟ ಈ ದೇಹವೇ ಸ್ಥೂಲ ಶರೀರ. ಓಹೋ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಮನಸ್ಸು, ಬುದ್ಧಿ ಅನ್ನೋ 17 ಅಂಗಗಳಿರೋದೇ ಸೂಕ್ಷ್ಮ ಶರೀರ. ಆಹಾ, ಅಜ್ಞಾನ ಅಥವಾ ಅವಿದ್ಯೆ ಅನ್ನೋದೇ ಕಾರಣ ಶರೀರ. ಈ 3 ಶರೀರಗಳೇ 3 ಮೊನೆಯ ಕಲ್ಲು. ಇವುಗಳಿಂದ ಜಾರುತ್ತಿರೋ ಅಂದ್ರೆ ಕಾಣದೆ ಮಾಯವಾಗೋದು ಅದೇ ಚೈತನ್ಯ ಶರೀರ. ಆ ಚೇತನಾತ್ಮಕ ರೂಪವೇ ನನ್ನ ಗುರುಗಳು.